ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ದಿಢೀರ್ ಅಂತ ಯಾಕೆ ಬಿತ್ತು ಅಂತ ತಿಳ್ಕೊಳ್ಳೋಣ. ಹಾಗೆ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಕೂಡ ಇದ್ದಾವೆ, ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಯಾಕೆ ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಏನಾದ್ರೂ ಸಮಸ್ಯೆಗಳಾದ್ರೆ ನಿಮ್ಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನೆಲ್ ಗಳಲ್ಲಿ ಅಪ್ಲೋಡ್ ಮಾಡ್ತೀವಿ, ಹಾಗಾಗಿ ಅಪ್ಡೇಟ್ ಮಿಸ್ ಆಗೋದಿಲ್ಲ. ಹಾಗೆ ಈ ಎರಡರ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಸಿಗುತ್ತೆ, ಈವನ್ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಸಿಗುತ್ತೆ. ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಲಿಂಕ್ ಗಳಿರುತ್ತೆ, ಫಾಲೋ ಮಾಡಬಹುದು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ 50 ಅಲ್ಲಿ ನೋಡಬಹುದು 1.5% ಅಥವಾ 359 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು, ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಹಾಗಾಗಿ ಫ್ಲಾಟಿಶ್ ಆಗಿ ಓಪನ್ ಆಗಬಹುದು ಅಥವಾ ಸ್ಲೈಟ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಓಪನ್ ಏನೋ ಡಿಸೆಂಟ್ ಆಗಿ ಆಯ್ತು, ಬಟ್ ಆನಂತರ ಡೌನ್ ಆಗಿ ಫ್ಲಾಟಿಶ್ ಆಗಿ ಟ್ರೇಡ್ ಆಯ್ತು, ಅಂದ್ರೆ ಆಲ್ಮೋಸ್ಟ್ 12 ಗಂಟೆವರೆಗೂ. ನಂತರ ಅಲ್ಲಿಂದ ಸ್ವಲ್ಪ ಗ್ರಾಜುಯಲ್ ಆಗಿ ಡೌನ್ ಆಗ್ಲಿಕ್ಕೆ ಶುರುವಾಯ್ತು. ಮತ್ತೆ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಲಾಸ್ಟ್ ಅರ್ಧ ಗಂಟೆಯಲ್ಲಿ ಯಾವ ರೀತಿ ಡೌನ್ ಆಗಿದೆ ಅಂತ 279 ಪಾಯಿಂಟ್ಸ್. ನಂತರ ಒಂದು ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕೊನೆಯಲ್ಲಿ, ಅಂದ್ರೆ ನೋಡಬಹುದು ಅರೌಂಡ್ 0.5% ಪುಲ್ ಬ್ಯಾಕ್ ಸಿಕ್ಕಿದೆ. ಬಟ್ ಅರ್ಧ ಗಂಟೆಯಲ್ಲಿ ಮಾರ್ಕೆಟ್ ಜಾಸ್ತಿನೇ ಡೌನ್ ಆಯ್ತು. ಇದಕ್ಕೆ ಏನ್ ಕಾರಣ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಒಂದು ಇಂಪಾರ್ಟೆಂಟ್ ಕಾರಣ ಇದೆ, ಹಾಗಾಗಿನೇ ಮಾರ್ಕೆಟ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಬಂದಿದ್ದು, ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಸೆನ್ಸೆಕ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲಿ ಕೂಡ ನೋಡಬಹುದು 1.44% ಅಥವಾ 1092 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ. ಓವರ್ ಆಲ್ ಹೇಳ್ಬೇಕಂದ್ರೆ ಲಾಸ್ಟ್ ಅರ್ಧ ಗಂಟೆಯಲ್ಲಿ ಮಾರ್ಕೆಟ್ ಜಾಸ್ತಿನೇ ಡೌನ್ ಫಾಲ್ ಕಾಣ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 1.23% ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 100 ಅಲ್ಲಿ 1.45% ಡೌನ್ ಫಾಲ್ ಇದೆ. ನಿಫ್ಟಿ 200 1.43% ಡೌನ್ ಇದೆ. ಹಾಗೆ ನಿಫ್ಟಿ 500 ಅಲ್ಲಿ 1.35% ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 1.2 ಇಂದ 1.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ 1.49% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 1.33% ಡೌನ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 ನಲ್ಲಿ 1.37% ಡೌನ್ ಇದೆ. ಇಲ್ಲೂ ಕೂಡ ಅಷ್ಟೇ 1.3 ಇಂದ 1.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇದರಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇದೆ, ಯಾಕಂದ್ರೆ ಇಲ್ಲಿ ನೋಡಬಹುದು ಕಲರ್ ಅಲ್ಲೇ ಗೊತ್ತಾಗ್ತಾ ಇದೆ. ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಕಡಿಮೆ ಇದೆ, ಅಲ್ಲೇನು ಪಾಸಿಟಿವ್ ಇಲ್ಲ. ನೋಡಬಹುದು ನೀವಿಲ್ಲೇ ಸ್ಮಾಲ್ ಕ್ಯಾಪ್ 50 ಅಲ್ಲಿ 0.97% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.85% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.65% ಡೌನ್ ಇದೆ. ಇಲ್ಲಿ ಬಿಲೋ 1% ಡೌನ್ ಫಾಲ್ ಇದೆ. ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ 1.5% ವರೆಗೂ ಕೂಡ ಡೌನ್ ಫಾಲ್ ಇದೆ, ಅಬೋವ್ 1% ಇಂದ. ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಬಿಲೋ 1% ಡೌನ್ ಫಾಲ್ ಇದೆ. ಅದೊಂದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗಿದೆ. ಒಟ್ಟಿನಲ್ಲಿ ಲಾರ್ಜ್ ಮಿಡ್ ಸ್ಮಾಲ್ ಎಲ್ಲ ಕಡೆ ಡೌನ್ ಫಾಲ್ ಬಂತು. ಇನ್ನು ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ 0.62% ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಆಲ್ಮೋಸ್ಟ್ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲೂ ಕೂಡ 1.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಬಂದಿರೋ ಸಾಧ್ಯತೆಗಳು ಜಾಸ್ತಿ ಇದೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ಆಟೋದಲ್ಲಿ ನೋಡಬಹುದು 1.96% ಡೌನ್ ಪರ್ಫಾರ್ಮೆನ್ಸ್ ಇದೆ, ಅಂದ್ರೆ ಆಲ್ಮೋಸ್ಟ್ 2% ವರೆಗೂ ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 1.12% ಡೌನ್ ಇದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ 1.55% ಡೌನ್ ಅಲ್ಲಿ ಕ್ಲೋಸಿಂಗ್ ಆಗಿದೆ. FMCG 1.51% ಡೌನ್ ಆಗಿದೆ. IT ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, 0.6% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ IT ಸೆಕ್ಟರ್. ಹಾಗೆ ಮೀಡಿಯಾ 0.62% ನೆಗೆಟಿವ್ ಇದೆ. ಮೆಟಲ್ ಅಲ್ಲಿ 2% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಫಾರ್ಮಾ 1.5% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.84% ಡೌನ್ ಇದೆ. ರಿಯಾಲಿಟಿ 0.25% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 1.17% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹೆಲ್ತ್ ಕೇರ್ 1.86% ಡೌನ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.62% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 2.5% ವರೆಗೂ ಡೌನ್ ಆಗಿದೆ. ಕೆಮಿಕಲ್ 1.5% ಡೌನ್ ಆಗಿದೆ. ಒಟ್ಟಿನಲ್ಲಿ ಎಕ್ಸೆಪ್ಟ್ IT ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. IT ಸೆಕ್ಟರ್ ಅಲ್ಲಿ ಮಾತ್ರ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು IT ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿದ್ವು. ಇನ್ಫೋಸಿಸ್, TCS, HCL ಟೆಕ್ ಈ ಅಪ್ಡೇಟ್ ಗಳನ್ನ ಕೊಟ್ಟಿದೆ. ಇವನ್ ವಿಪ್ರೋಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು, ಅದನ್ನ ನಾನು ಕವರ್ ಮಾಡಿರಲಿಲ್ಲ, ಅದು ಮಿಸ್ ಆಗಿತ್ತು. IT ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ.
ಬಟ್ ಉಳಿದೆಲ್ಲ ಸೆಕ್ಟರ್ ಅಲ್ಲಿ ರಕ್ತಪಾತ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಸಿಚುಯೇಷನ್ ಹೇಗಿದೆ, ನಮ್ಮ ಮಾರ್ಕೆಟ್ ಮಾತ್ರ ಡೌನ್ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಗ್ರೀನ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಗಳಲ್ಲಿ ಏನಾದ್ರು ನೆಗೆಟಿವ್ ಇದೆಯಾ, ಅಲ್ಲೂ ಏನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಅಲ್ಲೇ ಕೆಲವೊಂದು ಮಾರ್ಕೆಟ್ ಗಳು ನೆಗೆಟಿವ್ ಇದಾವೆ, ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಅಂದ್ರೆ ಇದು ಗ್ಲೋಬಲ್ ನ್ಯೂಸ್ ಇಂದ ಆಗಿರುವಂತ ಇಂಪ್ಯಾಕ್ಟ್ ಅಲ್ಲ ನಮ್ಮ ಮಾರ್ಕೆಟ್ ನ ಮೇಲೆ, ಇಂಟರ್ನಲ್ ನ್ಯೂಸ್ ಇಂದ ಆಗಿರುವಂತ ಇಂಪ್ಯಾಕ್ಟ್ ಅನ್ನೋದನ್ನ ಮೇಜರ್ ಆಗಿ ನಾವಿಲ್ಲಿ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಏನದು, ಎಸ್ಪೆಷಲಿ ಕೊನೆ ಅರ್ಧ ಗಂಟೆಯಲ್ಲಿ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, RBI ಒಂದು ಅಪ್ಡೇಟ್ ಅನ್ನ ಕೊಡ್ತು. ಇಲ್ಲಿ 2 ಕಾರಣಗಳಿದಾವೆ, ಬಟ್ 2 ಒಂದಕ್ಕೊಂದು ಲಿಂಕ್ ಇರುವಂತವೆ. ಮೊದಲಿಗೆ RBI ಕೊಟ್ಟಂತ ಒಂದು ಸುದ್ದಿ ನೋಡಬಹುದು. ಇಂಡಿಯಾಸ್ FY27 ಗ್ರೋತ್ ಔಟ್ಲುಕ್ ರೆಸಿಲಿಯಂಟ್ ಬಟ್ ಎಲ್ ನೀನೋ ಎ ರಿಸ್ಕ್ ಸೇಸ್ RBI. ಭಾರತದ 2026-27 ಆರ್ಥಿಕ ವರ್ಷದ ಗ್ರೋತ್ ಔಟ್ಲುಕ್ ಏನಿದೆ ಅದು ಚೆನ್ನಾಗಿದೆ, ಆದ್ರೆ ಎಲ್ ನೀನೋ ರಿಸ್ಕ್ ಇದೆ ಅನ್ನುವಂತ ಅಪ್ಡೇಟ್ ಅನ್ನ ಇವತ್ತು RBI ಕೊಟ್ಟಿದೆ. ಓಕೆ, ಇದು ನಾರ್ಮಲ್ ಆಗೇ ಇತ್ತು, ಯಾಕಂದ್ರೆ ಎಲ್ ನೀನೋ ಇಂಪ್ಯಾಕ್ಟ್ ಇನ್ನು ಎಷ್ಟರ ಮಟ್ಟಿಗೆ ಆಗ್ಬೋದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಪ್ರಿಡಿಕ್ಟ್ ಮಾಡ್ಲಾಗ್ತಿದೆ, ಬಟ್ ಹಿಂಗೆ ಇರ್ಬೋದು ಅಂತಂತೂ ಗೊತ್ತಿಲ್ಲ. ಇದು ಒಂದು ಸುದ್ದಿ ಆಯ್ತು, ನಾರ್ಮಲ್ ಆಗಿ ಇರುವಂತದ್ದು. ಇದು ಆಲ್ಮೋಸ್ಟ್ 12:45 ಗಂಟೆ ಸುಮಾರಿಗೆ ಬಂದಿತ್ತು, ನೀವು ಇಲ್ಲಿ ಟೈಮ್ ಕೂಡ ನೋಡಬಹುದು. ಬಟ್ ಇನ್ನೂ ಒಂದು ಸುದ್ದಿ ಇದೆ, ಅಗೇನ್ ಇದು ಕೂಡ ಎಲ್ ನೀನೋ ಇಂಪ್ಯಾಕ್ಟ್. ನೀವು ಇಲ್ಲಿ ನೋಡಬಹುದು, IMD ಪ್ರಿಡಿಕ್ಟ್ಸ್ 11-year ಲೋ ರೈನ್ ಫಾಲ್ ಇನ್ 2026. ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ವರ್ಷ ಭಾರತದಲ್ಲಿ ಕಡಿಮೆ ಮಳೆ ಬೀಳುತ್ತೆ ಅಂತ. ನೀವು ಇಲ್ಲಿ ನೋಡಬಹುದು, ಲೋಯೆಸ್ಟ್ ಇನ್ 11 years, ಕಳೆದ 11 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ರೈನ್ ಫಾಲ್ ಆಗ್ಬಹುದು ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಮೇಜರ್ ಕಾರಣ ಇದು. ಇದಕ್ಕೆ ಕಾರಣ ಅಗೇನ್ ಎಲ್ ನೀನೋನೆ. RBI ಹೇಳಿರೋದು ಕೂಡ ಅಷ್ಟೇ, ಎಲ್ ನೀನೋ ರಿಸ್ಕ್ ಇದೆ ಅಂತ ಹೇಳಿದೆ. ಆನಂತರ IMD ಪ್ರಿಡಿಕ್ಷನ್ ಆಚೆ ಬಂದಿದೆ. ಇದು ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಇವತ್ತು ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಗೆ ಕಾಂಟ್ರಿಬ್ಯೂಷನ್ ಮಾಡಿರುವಂತ ದೊಡ್ಡ ಅಂಶಗಳು ಅಂತಾನೆ ಹೇಳ್ಬೋದು. ಇನ್ನು ಇರಾನ್ US ಯುದ್ಧದ ಟೆನ್ಷನ್ ಇದ್ದೇ ಇದೆ, ಅದಿಲ್ಲ ಅಂತ ಅಲ್ಲ, ಅನ್ಸರ್ಟನಿಟೀಸ್ ಮುಂದುವರಿತಾ ಇದೆ, ಪಾಸಿಟಿವ್ಸ್ ಏನಿಲ್ಲ ಅಲ್ಲಿ. ಬಟ್ ಮೇಜರ್ ಆಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಬಂದಂತ ಸುದ್ದಿ ಅಂತಂದ್ರೆ ಈ IMD ಪ್ರಿಡಿಕ್ಷನ್ ಅಂತಾನೆ ಹೇಳ್ಬೋದು. ಬಟ್ ನೋಡೋಣ ಏನಾದ್ರೂ ಬದಲಾವಣೆಗಳಾಗುತ್ವಾ ಅಂತ. ಇನ್ ಕೇಸ್ ಕಳೆದ 11 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ರೈನ್ ಫಾಲ್ ಆಗುತ್ತೆ ಅಂದ್ರೆ ಖಂಡಿತ ಒಂದಷ್ಟು ಸಮಸ್ಯೆಗಳು ಆಗುತ್ತೆ. ಯಾವ ರೀತಿ ಸಮಸ್ಯೆಗಳು ನೀವು ಇಲ್ಲಿ ನೋಡಬಹುದು. ಬಿಲೋ ನಾರ್ಮಲ್ ಮಾನ್ಸೂನ್ ಮೇ ಡ್ರೈವ್ ಇನ್ಫ್ಲೇಷನ್ ಪಾಸ್ಟ್ 5%, ಇಟ್ ಪಲ್ಸಸ್ ಸೋಯಾಬೀನ್ ಔಟ್ಪುಟ್. ರೈನ್ ಫಾಲ್ ಕಡಿಮೆ ಬಿತ್ತು ಅಂದ್ರೆ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಕೊರತೆ ಆಗುತ್ತಲ್ಲ ಫುಡ್. ಮೇಜರ್ ಆಗಿ ಆಗುವಂತದ್ದು. ಈಗಲೂ ಕೂಡ ನಾವು ಅಗ್ರೇರಿಯನ್ ಎಕಾನಮಿನೇ, ನಾವೇನ್ ಇಂಡಸ್ಟ್ರಿಯಲ್ ಎಕಾನಮಿ ಅಲ್ಲ, ಚೀನಾ ತರ ಅಗ್ರೇರಿಯನ್ ಎಕಾನಮಿನೇ. ಹಾಗಾಗಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇಂಪ್ಯಾಕ್ಟ್ ಆದ್ರೆ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಎಕಾನಮಿ ಮೇಲೆ ಬೀಳುತ್ತೆ, ಗ್ರೋತ್ ಮೇಲೆ ಬೀಳುತ್ತೆ. ಹಾಗಾಗಿ ಈ ಒಂದು ಸುದ್ದಿ ಮಾರ್ಕೆಟ್ ನ ಸ್ವಲ್ಪ ನೆಗೆಟಿವ್ ಹಾದಿಗೆ ತಗೊಂಡೋಗೋ ತರ ಮಾಡ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಕೂಡ ನೋಡಬಹುದು, IMD on May 29 downgraded India's monsoon forecast to 90% of the long-term period average from 92% earlier. 92% long-term period average ಇದ್ದನ್ನ 90% ಗೆ ಇಳಿಸಿದೆ. ಜೊತೆಗೆ 11 ವರ್ಷದ ಕಂಪ್ಯಾರಿಸನ್ ತಗೊಂಡ್ರೆ ಅದಕ್ಕಿಂತ ಕಡಿಮೆ ಮಳೆ ಆಗ್ಬೋದು ಅಥವಾ ಲೋಯೆಸ್ಟ್ ಇನ್ 11 years ಮಳೆ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದೆ. ಇದೇ ಮೇಜರ್ ರೀಸನ್ ಅಂದ್ರೆ. ಜೊತೆಗೆ ಇದರಲ್ಲಿ ಎಸ್ಪೆಷಲಿ ಮಾನ್ಸೂನ್ ಗೆ ರಿಲೇಟೆಡ್ ಆಗಿರುವಂತಹ ಸ್ಟಾಕ್ ಗಳಲ್ಲಿ ಈಗಾಗಲೇ ರಿಯಾಕ್ಷನ್ ಬಂದಿದೆ ನೋಡಬಹುದು. ಫರ್ಟಿಲೈಸರ್, ಸೀಡ್, ಟ್ರಾಕ್ಟರ್ ಸ್ಟಾಕ್ಸ್ ಫಾಲ್ ಅಪ್ ಟು 3%. ಫ್ಯಾಕ್ಟ್, ಕಾವೇರಿ ಸೀಡ್, NFL ಲೀಡ್ ಡಿಕ್ಲೈನ್ ಅಂಡ್ ವೀಕ್ ಮಾನ್ಸೂನ್ ಫೋರ್ಕಾಸ್ಟ್. ಯಾವಾಗ ಮಾನ್ಸೂನ್ ವೀಕ್ ಇರಬಹುದು ಅಂತ ಸುದ್ದಿ ಬಂತು, ಇಮಿಡಿಯೇಟ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಷೇರುಗಳಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ. ರಸಗೊಬ್ಬರಗಳ ಸಂಬಂಧಪಟ್ಟಂತಹ ಸ್ಟಾಕ್ಗಳು, ಬಿತ್ತನೆ ಬೀಜ, ಟ್ರಾಕ್ಟರ್ಸ್, ಯಾಕಂದ್ರೆ ಅವೆಲ್ಲ ಅಗ್ರಿಕಲ್ಚರ್ ಅಲ್ಲೇ ಬಳಸೋದು. ಟ್ರಾಕ್ಟರ್ಸ್ ಕೂಡ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಚೆನ್ನಾಗಿತ್ತು ಅಂದ್ರೆ ಟ್ರಾಕ್ಟರ್ ಸೇಲ್ಸ್ ಆಗುತ್ತೆ. ಹಾಗಾಗಿ ಅಲ್ಲೆಲ್ಲ ರಿಯಾಕ್ಷನ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಏನೋ ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಇಲ್ಲಿ ಸಪೋರ್ಟ್ ಸಿಗಬೇಕು ಅಂದ್ರೆ ಕಂಡೀಷನ್ ಇದೆ, ಅದು ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತು ಕಾಫಿ ಡೇ ಶೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಕಾರಣವನ್ನ ನನಗಾಗ್ಲೇ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ವಿ. ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಅದನ್ನು ನೋಡಿ ಯಾಕೆ ಇವತ್ತು ಕಾಫಿ ಡೇ ಶೇರ್ ಅಲ್ಲಿ 20% ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನು ಸೆಂಚುರಿ ಪ್ಲೈಬೋರ್ಡ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಆಂಧ್ರ ಪ್ರದೇಶದಲ್ಲಿ ರೆಸಿನ್ ಪ್ರೊಡಕ್ಷನ್ ಪ್ಲಾಂಟ್ ನ ಶುರು ಮಾಡಿದೆ, ಅಂದ್ರೆ ಕಮರ್ಷಿಯಲ್ ಪ್ರೊಡಕ್ಷನ್ ಅನ್ನು ಶುರು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ವಿಪ್ರೋ ಕೂಡ ಫೋಕಸ್ ಅಲ್ಲಿತ್ತು. ಮೋರ್ ದನ್ 1% ಪಾಸಿಟಿವ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ವಿಪ್ರೋದಲ್ಲಿ. ಇದಕ್ಕೆ ಕಾರಣ ಕಂಪನಿ AI ಡೀಲ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. ಎಕ್ಸ್ಪ್ಯಾಂಡೆಡ್ AI ಡೀಲ್ ವಿತ್ ಸರ್ವಿಸ್ ನೌ ಜೊತೆ AI ಡೀಲ್ ಅನ್ನ ಮಾಡ್ಕೊಂಡಿದೆ. ಈ ಒಂದು ಸುದ್ದಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಗೆ ಕಾರಣ ಆಗಿದೆ ಇವತ್ತು. ಜೊತೆಗೆ ಓವರ್ ಆಲ್ IT ಸೆಕ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು.
ಬಟ್ ನಿನ್ನೆ ADR ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ವಿಪ್ರೋದಲ್ಲಿ. ಇನ್ನು ಐಷರ್ ಮೋಟಾರ್ಸ್ಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೆ ಒಂದನ್ನು. ಕಂಪನಿ 650cc ರಾಯಲ್ ಎನ್ಫೀಲ್ಡ್ ಬುಲೆಟ್ ನ ಲಾಂಚ್ ಮಾಡಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ, ನಿಯರ್ಲಿ 3% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ ಈ ಸ್ಟಾಕ್ ಕೂಡ ಅಂದ್ರೆ ಈ ಕಂಪನಿ ಕೂಡ ಟ್ರಾಕ್ಟರ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇದು ಕೂಡ ಅಗ್ರಿಕಲ್ಚರ್ ರಿಲೇಟೆಡ್ ಕೂಡ ಬಿಸ್ನೆಸ್ ಇದೆ. ಇನ್ನು ಝೈಡಸ್ ಲೈಫ್ ಸೈನ್ಸಸ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಇತ್ತೀಚೆಗೆ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿತ್ತು. ₹1,150 ಪರ್ ಶೇರ್ ಕೊಟ್ಟು ಬೈಬ್ಯಾಕ್ ಅನ್ನು ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು. ಈಗ ಆ ಬೈಬ್ಯಾಕ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದೆ, ₹1,260 ಮಾಡಿದೆ. ಈ ಒಂದು ಅಪ್ಡೇಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಏನು ಒಳ್ಳೆ ರಿಯಾಕ್ಷನ್ ಇಲ್ಲ, ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನು ಕೂಡ ಫಾಲೋ ಮಾಡಿ, ಯಾವುದೇ ರೀತಿ ಅಪ್ಡೇಟ್ ಗಳು ಮಿಸ್ ಆಗಲ್ಲ. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಂದಷ್ಟು ಅಡಿಷನಲ್ ಅಪ್ಡೇಟ್ ಗಳು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಇನ್ ಮುಂದೆ. ಹಾಗಾಗಿ ಎರಡನ್ನು ಕೂಡ ಫಾಲೋ ಮಾಡಿ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.